ವೆಲ್ಕಮ್ ಬ್ಯಾಕ್. ಹನುಮಾನ್ ಚಾಲೀಸಾ ಕೇಸ್ನಲ್ಲಿ ಅರೆಸ್ಟ್ ಆದ್ರಲ್ಲ, ಅವರ ಹಿನ್ನೆಲೆ ಏನು ಅನ್ನೋದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಆರೋಪಿಗಳ ಎಕ್ಸ್ಕ್ಲೂಸಿವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 5 ಖಾಕಿ ಟೀಮ್ ಅರೆಸ್ಟ್ ಮಾಡಿದೆ. ಅವರ ಹಿನ್ನೆಲೆ ಏನು ಅನ್ನೋದರ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಕಬ್ಬನ್ ಪಾರ್ಕ್ ನಿವಾಸಿಯಾಗಿದ್ದ ಸುಲೇಮಾನ್ ಕಿಡ್ನಾಪ್ ಹಾಗೂ ಸುಲಿಗೆ ಕೇಸ್ನಲ್ಲಿ ಈ ಹಿಂದೆಯೂ ಕೂಡ ಈ ಸುಲೇಮಾನ್ ಅನ್ನೋ ವ್ಯಕ್ತಿ ಅರೆಸ್ಟ್ ಆಗಿದ್ದ. ಹಲ್ಲೆ ಪ್ರಕರಣದ A1 ಆಗಿದ್ದಾನೆ ಈ ಆರೋಪಿ ಸುಲೇಮಾನ್. ಕಬ್ಬನ್ಪೇಟೆಯ ಮತ್ತೊಬ್ಬ ನಿವಾಸಿ ಶಹನವಾಸ್, ಈತ ಪಿಜ್ಜಾ ಡೆಲಿವರಿ ಬಾಯ್ ಆಗಿದ್ದಾನೆ. ಪಿಜ್ಜಾ ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇದ್ದ. ಕಬ್ಬನ್ಪೇಟೆ KS ಲೈನ್ ನಿವಾಸಿ ಆಗಿದ್ದ ಈ ಜಾಹಿದ್. ಮೆಡಿಕಲ್ ಶಾಪ್ನಲ್ಲಿ ತರುಣ್ ಅನ್ನುವಂತಹ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದ ಮೆಡಿಕಲ್ ಶಾಪ್ನಲ್ಲಿ. ಹಾಗೆ ಜಾಹಿದ್ KS ಲೈನ್ ನಿವಾಸಿ ಆಗಿದ್ದ. ಅದೇ ರೀತಿಯಾಗಿ ರೋಹಿತ್ ಪಿಜ್ಜಾ ಡೆಲಿವರಿ ಬಾಯ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಎಲ್ಲರ ಹಿನ್ನೆಲೆ ಬಗ್ಗೆ ಪೊಲೀಸರು ಕೆದಕಿದ್ದಾರೆ. ಹನುಮಾನ್ ಚಾಲೀಸಾ ಸಂಘರ್ಷದ ಮತ್ತೊಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಆರೋಪಿಗಳ ಬಂಧನವಾಗ್ತಾ ಇದ್ದಂತೆ ಆರೋಪಿಗಳ ಹಿನ್ನೆಲೆ ಬಗ್ಗೆ, ಸ್ಟೇಟಸ್ ಬಗ್ಗೆ ಸದ್ದಾಗ್ತಾ ಇದೆ. ಸಹೋದರನ ಬಂಧನವಾಗ್ತಾ ಇದ್ದಂತೆಯೇ ವಾಟ್ಸಪ್ನಲ್ಲಿ ಸ್ಟೇಟಸ್ ಹಾಕಿದ ಅದ್ರ ಬಗ್ಗೆ. ಇವತ್ತು ಜೈಲು, ನಾಳೆ ಬೇಲು, ಮತ್ತೆ ಅದೇ ಪುರಾಣ ಅಂತ ಸ್ಟೇಟಸ್ ಹಾಕಿದ್ದಾನೆ. ಸ್ಟೇಟಸ್ ಹಾಕೊಂಡಿದ್ದಂತಹ ವ್ಯಕ್ತಿ ಬಂಧಿತನ ಸಹೋದರ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಆ ಸ್ಟೇಟಸ್ನ ಸ್ಕ್ರೀನ್ಶಾಟ್ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ.